ಮೊನ್ನೆ ಸಂಸತ್ತಿನ ಲೋಕಸಭೆಯಲ್ಲಿ ನಡೆದ ಈ 2 ದಿನಗಳ ಸುದೀರ್ಘವಾದ ಚರ್ಚೆಯ ನಂತರ ಮಹಿಳಾ ಮೀಸಲಾತಿಯ ಶೀಘ್ರ ಅನುಷ್ಠಾನಕ್ಕೆ ಅಗತ್ಯವಿದ್ದ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಅವನು 2-3 ಅಂಶದಷ್ಟು ಬಹುಮತ ಬರದಂತೆ ಸೋಲಿಸಿಬಿಟ್ಟು ಒಂದು ಕೆಟ್ಟ ಖುಷಿಯನ್ನ ಅನುಭವಿಸ್ತಾ ಇದ್ದಾರೆ, ಸಂಭ್ರಮ ಪಡ್ತಾ ಇದ್ದಾರೆ ಪ್ರತಿಪಕ್ಷಗಳು. ಪ್ರತಿಪಕ್ಷಗಳ ನಾಯಕ ರಾಹುಲ್ ಗಾಂಧಿ ಈ ಮಹಿಳಾ ಮೀಸಲಾತಿಗೆ ನಾವು ವಿರೋಧವಿಲ್ಲ, ನಮ್ಮ ವಿರೋಧವಿಲ್ಲ, ಕ್ಷೇತ್ರ ಪುನರ್ವಿಂಗಡಣೆ ಕುತಂತ್ರಕ್ಕೆ ನಮ್ಮ ವಿರೋಧ ಅಂತ ಹೇಳ್ತಾರೆ. ಅಂದಾಗೆ ಕ್ಷೇತ್ರ ಪುನರ್ವಿಂಗಡಣೆ ಅದೇನು ಹೊಸದಾ? ನರೇಂದ್ರ ಮೋದಿ ಬಂದ ಮೇಲೆನೆ ಅದು ಅಸ್ತಿತ್ವಕ್ಕೆ ಬಂತ? ಈ ಕ್ಷೇತ್ರ ಪುನರ್ವಿಂಗಡಣೆ ಅನ್ನೋ ಪರಿಕಲ್ಪನೆ ಭಾರತದಲ್ಲಿ ಸ್ಥಾಪನೆ ಆಗಿದ್ದು 1952ರಲ್ಲಿ ರಚಿತವಾದ ನ್ಯಾಯಮೂರ್ತಿ ಫಜಲ್ ಅಲಿ ಆಯೋಗದ ಒಂದು ವರದಿ ಬಂದಾಗ್ಲೇನೆ ಆ ಶಿಫಾರಸುಗಳನ್ನ ಆವತ್ತಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರ ನೇತೃತ್ವದ ಭಾರತ ಸರ್ಕಾರ ಒಪ್ಕೊಂಡಾಗ್ಲೇನೆ ಇಡೀ ಸ್ವತಂತ್ರ ಭಾರತವನ್ನ ಭಾಷಾವಾರು ರಾಜ್ಯಗಳಾಗಿ ವಿಂಗಡಣೆ ಮಾಡಬೇಕೆಂಬ ನಿರ್ಣಯವನ್ನ ಕೈಗೊಳ್ಳಲಾಯಿತು. ಅದಕ್ಕನುಸಾರವಾಗಿ ಕನ್ನಡ ಭಾಷಿಕ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು, ತಮಿಳು ಭಾಷಿಕ ಮದ್ರಾಸ್ ರಾಜ್ಯ ಅಸ್ತಿತ್ವಕ್ಕೆ ಬಂತು, ಮಲಯಾಳಿ ಮಾತಾಡೋ ಕೇರಳ ರಾಜ್ಯ ಅಸ್ತಿತ್ವಕ್ಕೆ ಬಂತು, ತೆಲುಗು ಭಾಷಿಕ ಆಂಧ್ರ ಪ್ರದೇಶ ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು. ಅದೇ ರೀತಿ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ್, ಬಿಹಾರ್, ಪಶ್ಚಿಮ ಬಂಗಾಳ, ರಾಜಸ್ಥಾನ್, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ ಇತ್ಯಾದಿ ರಾಜ್ಯಗಳು ಉದಯಿಸಿದ್ವು. ಅದೇ ರೀತಿ ಪಶ್ಚಿಮ ಭಾರತದಲ್ಲಿ ಮಹಾರಾಷ್ಟ್ರ ರಾಜ್ಯ, ಗುಜರಾತ್ ರಾಜ್ಯ ಅವು ನಮಗಿಂತ ತಡವಾಗಿ, ನಾವು 1956ರಲ್ಲೇ ಕರ್ನಾಟಕ ಏಕೀಕರಣದ ಕನಸು ನನಸಾದ್ರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳು ಉದಯಿಸಿದ್ದು 1960ರಲ್ಲಿ. ಹಿಂದಿನ ಮುಂಬೈ ಪ್ರಾಂತ್ಯದಿಂದ ಪ್ರತ್ಯೇಕಗೊಂಡು ಮಹಾರಾಷ್ಟ್ರ ರಾಜ್ಯ ಮತ್ತು ಗುಜರಾತ್ ರಾಜ್ಯಗಳು ಸೃಷ್ಟಿಯಾಗಿದ್ವು. ಈ ರೀತಿ ವಿವಿಧ ಭಾಷಿಕ ಜನರ ಬಹುಸಂಖ್ಯಾತರ ಭಾಷೆ, ಮಾತೃಭಾಷೆ ಅಥವಾ ಪ್ರಾದೇಶಿಕವಾಗಿ ಹೆಚ್ಚು ಜನಜನಿತವಾದ ಭಾಷೆಯನ್ನೇ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಈ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಿದ್ರು. ಅಂದ್ರೆ ಅವತ್ತು ಆಗತಾನೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ರಾಷ್ಟ್ರ ವಿಭಜನೆಯ ಘೋರ ದುರಂತವನ್ನು ಕಂಡಿದ್ದ ನೆಹರು, ಸರ್ದಾರ್ ಪಟೇಲ್ ಮತ್ತಿತರ ಸ್ವಾತಂತ್ರ್ಯ ಹೋರಾಟಗಾರರು, ಸೇನಾನಿಗಳು ಅವರೆಲ್ಲರೂ ಕೂಡ ಸ್ವತಂತ್ರ ಭಾರತದ ಮೊದಲ ಸರ್ಕಾರದ ರಚನೆಯ ಜವಾಬ್ದಾರಿಯನ್ನು ಹೊತ್ಕೊಂಡ್ರು. ಆಗ್ಲೇ ಇಡೀ ಭಾರತವನ್ನ ಸುಲಭವಾಗಿ ನಿಯಂತ್ರಿಸಬಲ್ಲ, ನಿಭಾಯಿಸಬಲ್ಲ ಆಡಳಿತಾತ್ಮಕ ಮತ್ತು ರಾಜಕೀಯ ಘಟಕಗಳನ್ನಾಗಿ ವಿಂಗಡಿಸಬೇಕು ಅನ್ನೋ ಒಂದು ಸವಾಲು ಅವ್ರಿಗೆ ಎದುರಾಗಿತ್ತು. ಹೀಗಾಗಿ ಅವರು ಭಾಷೆಯನ್ನೇ ಒಂದು ಮಾನದಂಡವನ್ನು ಯಾಕೆ ಸ್ವೀಕರಿಸೋದು ಅಂತಂದ್ರೆ, ಭಾಷೆಯೊಂದೇ ಭಾರತದಂತ ವೈವಿಧ್ಯಮಯ ಭಾಷೆ, ಧರ್ಮ, ಜಾತಿ, ಜನಾಂಗೀಯ ಒಂದು ಸಂಸ್ಕೃತಿಗಳಿರೋ ರಾಷ್ಟ್ರದಲ್ಲಿ ಭಾಷೆಯೊಂದೇ ಏಕಮೇವ ಜಾತ್ಯತೀತ ಮಾನದಂಡವಾಗಿತ್ತು. ಅದೊಂದೇ ಸೆಕ್ಯುಲರ್ ಮಾನದಂಡವಾಗಿದ್ರಿಂದ ಭಾಷಾವಾರು ರಾಜ್ಯಗಳ ರಚನೆ ಆಯಿತು. ಆವತ್ತನೇ ವಿವಿಧ ರಾಜ್ಯಗಳ ಭೌಗೋಳಿಕ ಗಾತ್ರ ಮತ್ತು ಜನಸಂಖ್ಯಾ ಪ್ರಮಾಣ ನಿರ್ಧಾರವಾಗಿ ಹೋಗ್ಬಿಟ್ಟಿತ್ತು. ಉತ್ತರ ಪ್ರದೇಶ ರಾಜ್ಯ ಅತಿ ದೊಡ್ಡ ರಾಜ್ಯವಾಗಿತ್ತು. ಅದೇ ರೀತಿ ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಇವೆಲ್ಲ ಭೌಗೋಳಿಕ ವ್ಯಾಪ್ತಿ ಮತ್ತು ಜನಸಂಖ್ಯಾ ಪ್ರಮಾಣದಿಂದ ದೊಡ್ಡ ರಾಜ್ಯಗಳೇ ಆಗಿ ಅಸ್ತಿತ್ವಕ್ಕೆ ಬಂದಿದ್ವು. ಅದೇ ರೀತಿ ನೆರೆಯ ಮದ್ರಾಸ್ ರಾಜ್ಯ, ಅದು ತದನಂತರ ತಮಿಳುನಾಡು ಅಂತ ಮರುನಾಮಕರಣವಾಯಿತು. ತಮಿಳುನಾಡು ರಾಜ್ಯ ಕೂಡ ಅವತ್ತೇ ಅಸ್ತಿತ್ವಕ್ಕೆ ಬಂದಿತ್ತು. ಅದು ಮೊದಲೇ ಕರ್ನಾಟಕಕ್ಕಿಂತ ದೊಡ್ಡದಾಗಿತ್ತು. ಕನ್ನಡ ಭಾಷಿಕರೇ ಅತ್ಯಧಿಕವಾಗಿರುವ ಆವತ್ತಿನ ಮೈಸೂರು ರಾಜ್ಯಕ್ಕಿಂತ ತಮಿಳು ಭಾಷಿಕರು ಹೆಚ್ಚಾಗಿದ್ದ ತಮಿಳುನಾಡಿನ ಮದ್ರಾಸ್ ರಾಜ್ಯದ ಜನಸಂಖ್ಯೆ ಜಾಸ್ತಿ ಇತ್ತು. ಹೀಗಾಗಿ ಅಲ್ಲಿನ ವಿಧಾನಸಭಾ ಸದಸ್ಯ ಬಲ ಮತ್ತು ಲೋಕಸಭಾ ಸದಸ್ಯ ಬಲ ಆವತ್ತೇ ಕರ್ನಾಟಕಕ್ಕಿಂತ ಜಾಸ್ತಿನೇ ಇತ್ತು, ತುಲನಾತ್ಮಕವಾಗಿ ಜಾಸ್ತಿನೇ ಇತ್ತು. ಹಿಂದಿನ ಆಂಧ್ರ ಪ್ರದೇಶ ರಾಜ್ಯ, ಅವಿಭಜಿತ ಆಂಧ್ರ ಪ್ರದೇಶ ರಾಜ್ಯ ಕೂಡ ಕರ್ನಾಟಕಕ್ಕಿಂತ ದೊಡ್ಡದಾಗಿತ್ತು ಭೌಗೋಳಿಕ ವಿಸ್ತಾರ ಮತ್ತು ಜನಸಂಖ್ಯಾ ದೃಷ್ಟಿಯಿಂದ. ಹಾಗಾಗಿ ಅವತ್ತು ಆಂಧ್ರ ಪ್ರದೇಶ ರಾಜ್ಯಕ್ಕೆ 42 ಸ್ಥಾನಗಳಿತ್ತು. ಅದು ವಿಭಜನೆಯಾದ ನಂತರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತ ಮತ್ತೆ ಇತ್ತೀಚೆಗೆ ವಿಭಜನೆ ಆದ ನಂತರ ಅವುಗಳ ಸ್ಥಾನಬಲ ಕಡಿಮೆ ಆಯ್ತು ಅಷ್ಟೇ. ಉತ್ತರ ಪ್ರದೇಶ ರಾಜ್ಯಕ್ಕೆ 80 ಸೀಟು, ಮಧ್ಯಪ್ರದೇಶ, ಮಹಾರಾಷ್ಟ್ರ ಇತ್ಯಾದಿ ರಾಜ್ಯಗಳಿಗೆ 40ರ ಆಸುಪಾಸಿನಲ್ಲಿದ್ದ ಸೀಟು. ಇವೆಲ್ಲವೂ ಕೂಡ ಎಲ್ರಿಗೂ ಗೊತ್ತಿದ್ದೆ. ಅದನ್ನು ಹೊಸದಾಗಿ ನರೇಂದ್ರ ಮೋದಿ ಅಥವಾ ಮನಮೋಹನ್ ಸಿಂಗ್ ಸರ್ಕಾರವಿದ್ದಾಗ ಸೃಷ್ಟಿ ಮಾಡಿದ ರಾಜ್ಯಗಳಲ್ಲ. ಅದೇ ರೀತಿ ಕ್ಷೇತ್ರಗಳು ಕೂಡ, ಈ ಲೋಕಸಭಾ ಕ್ಷೇತ್ರಗಳನ್ನ 1971ರ ಜನಸಂಖ್ಯಾ ಆಧರಿಸಿ ಈ ಪುನರ್ವಿಂಗಡಣೆ ನಡೆದಿದ್ದು 2002ರಲ್ಲಿ. ನ್ಯಾಯಮೂರ್ತಿ ಕುಲ್ದೀಪ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿದ್ದ ಆಯೋಗ ಕ್ಷೇತ್ರ ಪುನರ್ವಿಂಗಡಣೆಯನ್ನ ಮಾಡಿತ್ತು. ಕ್ಷೇತ್ರ ಪುನರ್ವಿಂಗಡಣೆ ಅಗತ್ಯ ಯಾಕೆ ಅಂತಂದ್ರೆ, ಕಾಲಕ್ಕೆ ಜನಸಂಖ್ಯಾ ಪ್ರಮಾಣ ಜಾಸ್ತಿ ಆಗ್ತಾ ಬಂದ್ಬಿಟ್ಟಿದೆ. ಬೆಂಗಳೂರು ಮಹಾನಗರವೇ ನೋಡಿ, ಈಗ 20 ವರ್ಷಗಳಿಂದ ಕೇವಲ 74 ಲಕ್ಷದಷ್ಟಿದೆ ಬೆಂಗಳೂರಿನ ಜನಸಂಖ್ಯೆ, 1,20,20,00,000 ದಾಟಿದೆ.
ಹಾಗಂದ್ ಮಾತ್ರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅಥವಾ ಅದ್ರ ಹಿಂದಿದ್ದ ಬಿಜೆಪಿ ಸರ್ಕಾರ, ಇತ್ತೀಚೆಗೆ ಕರ್ನಾಟಕವನ್ನು ಆಳಿದ ರಾಜ್ಯ ಸರ್ಕಾರಗಳೆಲ್ಲ ಜನಸಂಖ್ಯಾ ನಿಯಂತ್ರಣದಲ್ಲಿ ಸೋತೋದು ಅಂತ ಅರ್ಥನಾ? ಬೆಂಗಳೂರು ಜನಸಂಖ್ಯೆ ಈ ರೀತಿ ದುಪ್ಪಟ್ಟಾಗ್ಲಿಕ್ಕೆ ಕಾರಣ 2001ರಿಂದ ಇಲ್ಲಿ ಅನುಷ್ಠಾನಗೊಂಡ ಜಾಗತೀಕರಣ ಆಧಾರಿತ ನೀತಿ, ತಂತ್ರಜ್ಞಾನ ಆಧಾರಿತ ಆರ್ಥಿಕ ವ್ಯವಸ್ಥೆಯಿಂದಾಗಿ ಭಾರತದ ಇತರ ರಾಜ್ಯಗಳಲ್ಲಿದ್ದ ಪ್ರತಿಭಾವಂತರು ಅಂದ್ರೆ ಎಂಜಿನಿಯರಿಂಗ್ ತಂತ್ರಜ್ಞಾನ ಮತ್ತು ಸಂಪರ್ಕ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಮತ್ತು ಸಂಪರ್ಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯ ಪರಿಣಿತರೆಲ್ಲ ಬೆಂಗಳೂರಿಗೆ ಧಾವಿಸಿ ಬಂದ್ರು. ಪ್ರಪಂಚದ ಬಹುರಾಷ್ಟ್ರೀಯ ಕಂಪನಿಗಳೆಲ್ಲ ಬೆಂಗಳೂರಿನಲ್ಲಿ ತಮ್ಮ ಕಚೇರಿಗಳನ್ನು ಸ್ಥಾಪಿಸಿಕೊಂಡ್ರು. ಈ ಅಂತಾರಾಜ್ಯ ವಲಸೆಯಿಂದಾಗಿ ಬೆಂಗಳೂರಿನ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಬಂತು. ಇವತ್ತು ಸಾಮಾಜಿಕ ನ್ಯಾಯದ ಮೂಲ ಪ್ರವರ್ತಕರಾದ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಪೇಟೆಂಟ್ ತಮ್ಮದೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಭಿನವ ದೇವರಾಜ ಅರಸು ಅಂತ ತಮ್ಮನ್ನು ತಾವು ಬಣ್ಣಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಇವತ್ತು ಬಸವ ಜಯಂತಿ ದಿವಸ ಎಲ್ಲ ದಿನಪತ್ರಿಕೆಗಳು ಕೂಡ ವಿಶೇಷ ಪುರವಣಿ ತಂದ್ಬಿಟ್ಟು ಬಸವಣ್ಣನೇ ನಮ್ಮ ಸಾಂಸ್ಕೃತಿಕ ನಾಯಕ ಅನ್ನೋ ಸಿದ್ದರಾಮಯ್ಯನವರು. ಸಾಮಾಜಿಕ ಅಸಮಾನತೆ ನಿವಾರಣೆ ವಿಚಾರ ಬಂದಾಗ ಮೀಸಲಾತಿ ಅಗತ್ಯ, ಜಾತಿ ವ್ಯವಸ್ಥೆ ಇರೋಷ್ಟು ದಿವಸ ಜಾತಿ ಮೀಸಲಾತಿ ಅಗತ್ಯ ಅಂತ ಮಾತಾಡ್ತಾರೆ. ಆದ್ರೆ ಅದೇ ಪ್ರಾದೇಶಿಕ ಅಸಮಾನತೆ ನಿವಾರಣೆಗೆ ಬಂದಾಗ ಇಲ್ಲ, ಮೆರಿಟ್ ಪರ್ಫಾರ್ಮೆನ್ಸ್ ಬಹಳ ಮುಖ್ಯ, ನಾವು ನಮ್ಮ ರಾಜ್ಯಗಳನ್ನ ಅಭಿವೃದ್ಧಿ ಮಾಡಿಬಿಟ್ಟಿದ್ದೇವೆ, ನಾವು ಅತಿ ಹೆಚ್ಚು GST ಸಂಗ್ರಹಣೆ ಮಾಡ್ತೇವೆ, ನಮ್ಮ ಕೇಂದ್ರದ ಪಾಲಿಗೆ ನಮ್ಮ ಅತಿ ದೊಡ್ಡ ತೆರಿಗೆ ಪಾಲನ್ನು ನಾವು ಕೊಡ್ತೇವೆ, ರಾಷ್ಟ್ರದ GDPಗೆ ನಮ್ದು ದೊಡ್ಡ ಕೊಡುಗೆ ಇದೆ, ನಮ್ಮ ಮೆರಿಟ್ ಪರ್ಫಾರ್ಮೆನ್ಸ್ಗೆ ಏನು ಬೆಲೆ ಇಲ್ವಾ, ನಮಗೂ ಮತ್ತು ಉತ್ತರ ಪ್ರದೇಶಕ್ಕೂ ಒಂದೇ ತಕಡಿಯಲ್ಲಿ ತೂಗ್ತೀರಾ ಅಂತೆಲ್ಲ ಮಾತಾಡೋಕ್ ಶುರು ಮಾಡ್ಬಿಟ್ರು. ಇದ್ಯಾವ ದ್ವಂದ್ವ ನೀತಿ, ಇದ್ಯಾವ ವಿರೋಧಾಭಾಸ? ಅಂದಹಾಗೆ ಸ್ವತಂತ್ರ ಬಂದಾಗ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು 4 ಬಾರಿ ಪ್ರಧಾನಮಂತ್ರಿ ಆದ್ರು, 47ರಲ್ಲಿ ಪ್ರಧಾನಮಂತ್ರಿ ಆದ್ರು. ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ನಂತರ 1952, 1956, 1962 4 ಬಾರಿ ಪ್ರಧಾನಮಂತ್ರಿ ಆಗಿದ್ದ ಜವಾಹರ್ಲಾಲ್ ನೆಹರು ಅವರು ತಮಗಿದ್ದ ಜನಪ್ರಿಯತೆ ಮತ್ತು ಪ್ರಚಂಡ ವ್ಯಕ್ತಿತ್ವ ವರ್ಚಸ್ಸಿನಿಂದಾಗಿ ತಮ್ಮನ್ನು ಆರಿಸಿ ಕಳಿಸ್ತಾ ಇದ್ದ ಉತ್ತರ ಪ್ರದೇಶ ರಾಜ್ಯಕ್ಕೆ 25% ಕೇಂದ್ರ ಸರ್ಕಾರದ ನಿಧಿಗಳನ್ನ ಮಂಜೂರು ಮಾಡಬಹುದಾಗಿತ್ತು, ಆ ಕಡೆ ತಿರುಗಿಸಬಹುದಾಗಿತ್ತು. ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ, ಟೆಲಿಫೋನ್ ಕಾರ್ಖಾನೆ, ಮಷಿನ್ ಟೂಲ್ ಕಾರ್ಖಾನೆ, ಇಸ್ರೋ, LRDE, DRDO ಇತ್ಯಾದಿ ರಕ್ಷಣೆಗೆ ಸಂಬಂಧಪಟ್ಟ ವೈಜ್ಞಾನಿಕ ಸಂಸ್ಥೆಗಳನ್ನ ಬೆಂಗಳೂರಿನಲ್ಲಿ ಯಾಕೆ ಬಳಸಬೇಕಾಗಿತ್ತು? ಉತ್ತರ ಪ್ರದೇಶ ರಾಜ್ಯ ಹಿಂದೆ ಬೀಳಿ ಅಂತ ಅವ್ರದ್ದೇನೋ ಉದ್ದೇಶ ಇತ್ತ? ಆಗಿರ್ಲಿಲ್ಲ. ಆ ಜವಾಹರ್ಲಾಲ್ ನೆಹರು ತಲೆಮಾರಿನ ನಾಯಕರುಗಳು, ಎಲ್ಲ ರಾಷ್ಟ್ರ ನಾಯಕರುಗಳು, ಅವರು ರಾಜ್ಯ ಮಟ್ಟದ ಮುಖ್ಯಮಂತ್ರಿಗಳಾಗಿರ್ಲಿ, ಕೇಂದ್ರದಲ್ಲಿ ಭಾರತವನ್ನು ಆಳ್ತಿದ್ದ ಆ ಮೇಧಾವಿಗಳಾಗ್ಲಿ, ಅವರೆಲ್ಲರೂ ಕೂಡ ಈ ದಕ್ಷಿಣ ಭಾರತದ ರಾಜ್ಯಗಳು ಅಂತಾರಾಷ್ಟ್ರೀಯ ಗಡಿಯಿಂದ ದೂರ ಇದ್ವು. ಅಲ್ಲಿ ಉತ್ತರ ಭಾರತದ ರಾಜ್ಯಗಳೆಲ್ಲವೂ ಕೂಡ ಇತಿಹಾಸದ ಕಾಲದಿಂದ, ಗತಕಾಲದಿಂದಲೂ ಕೂಡ ಪ್ರತಿ ಬಾರಿ ಆಕ್ರಮಣಕಾರರು ದೇಶದ ಮೇಲೆ ದಂಡೆತ್ತಿ ಬಂದಾಗಲೆಲ್ಲ ಅವರೆಲ್ಲ ಯುದ್ಧದ ಘೋರ ಪರಿಣಾಮಗಳನ್ನ ಎದುರಿಸ್ತಾ ಇದ್ರು. ಉತ್ತರ ಭಾರತದ ರಾಜ್ಯಗಳೇ ಅತ್ಯಧಿಕ ಸಂಖ್ಯೆಯಲ್ಲಿ ಸೇನಾಪಡೆಗಳಿಗೆ ತಮ್ಮ ಜನರನ್ನ ಕಳಿಸ್ತಾ ಬಂದಿವೆ. ಅತ್ಯಧಿಕ ಸಂಖ್ಯೆಯಲ್ಲಿ ರಾಷ್ಟ್ರಕ್ಕೋಸ್ಕರ ಬಲಿದಾನ ಮಾಡಿದವರೆಲ್ಲ ಉತ್ತರ ಭಾರತದ ರಾಜ್ಯದವರೇ. ಈ ಉತ್ತರ ಭಾರತ, ದಕ್ಷಿಣ ಭಾರತ ಅನ್ನೋ ಆ ವಿಭಜಕ ಮನಸ್ಥಿತಿಯನ್ನು ಯಾಕೆ ಸಿದ್ದರಾಮಯ್ಯರು ಏಕಾಏಕಿ 2023ರಿಂದ ಆರಂಭಿಸ್ಬಿಟ್ಟು ಆ ನೆರೆಯ ತಮಿಳುನಾಡಿನ ಆ DMK ಪಕ್ಷದ ಪ್ರಣಾಳಿಕೆಯನ್ನ ತಮ್ಮದಾಗಿಸ್ಕೊಂಡ್ಬಿಟ್ರು? ಆ ರೀತಿ ಪರಿಭಾಷೆಯನ್ನು ಬಳಸೋದೆ ತಮ್ಮದೇ ಪಕ್ಷದ ಸರ್ವೋಚ್ಚ ನಾಯಕರಾಗಿರೋ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮುಂತಾದವ್ರಿಗೆ ಮಾಡ್ತಿರೋ ಅಪಚಾರ. ಅವರೆಲ್ಲ ಮೂಲತಃ ನೆಹರು ಕುಟುಂಬ ಕಾಶ್ಮೀರ ಮೂಲದವರು. ಅವರು ಉತ್ತರ ಭಾರತಕ್ಕೆ ವಲಸೆ ಬಂದು ಅಲಹಾಬಾದ್ನಲ್ಲಿ ಅವ್ರು ನೆಲೆಸಿದ್ರು. ಅದಾದ ನಂತರ ಚರಿತ್ರೆ ಎಲ್ರಿಗೂ ಗೊತ್ತೇ ಇದೆ. ಸಂಕುಚಿತ ದೃಷ್ಟಿಕೋನ ಇಟ್ಕೊಂಡಿದ್ರೆ ಅವರೆಲ್ಲ ಉತ್ತರ ಭಾರತವನ್ನೇ ಅಭಿವೃದ್ಧಿಗೊಳಿಸ್ಬಿಟ್ಟು ದಕ್ಷಿಣ ಭಾರತ ರಾಜ್ಯಗಳನ್ನ ನಿರ್ಲಕ್ಷಿಸಬಹುದಾಗಿತ್ತು. ಹಾಗಿಲ್ಲ. ವಾಸ್ತವತೆ ದೃಷ್ಟಿಯಿಂದ ಮೈಸೂರು ರಾಜ್ಯವನ್ನು ಆಳ್ತಾ ಇದ್ದ ಮಹಾರಾಜರಾಗ್ಲಿ, ಮದ್ರಾಸ್ ಮತ್ತಿತರ ರಾಜ್ಯಗಳಲ್ಲಿ ಆಡಳಿತ ನಡೆಸಿದ ಬ್ರಿಟಿಷ್ ಪ್ರೆಸಿಡೆನ್ಸಿ ಕಾಲದಲ್ಲಾಗ್ಲಿ, ಆ ಸ್ವಾತಂತ್ರ್ಯ ಬಂದಾಕ್ಷಣವೇ ಅಲ್ಲೆಲ್ಲ ಒಂದು ಶೈಕ್ಷಣಿಕ ಪರಿಸರ ಇತ್ತು, ವೈಜ್ಞಾನಿಕ ಸಂಶೋಧನೆಗೆ ಅಗತ್ಯವಾದ ಮೂಲ ಸೌಕರ್ಯಗಳಿದ್ವು ಅಂದ್ಬಿಟ್ಟು, ಜೊತೆಗೆ ಆ ಪ್ರತಿಭಾಶಾಲಿ ಜನರು ಕೂಡ ಇದ್ರು ಅಂದ್ಬಿಟ್ಟು ಉತ್ತೇಜಿಸ್ತಾ ಬಂದ್ಬಿಟ್ಟು ದಕ್ಷಿಣ ಭಾರತದ ರಾಜ್ಯಗಳೇ ರಾಷ್ಟ್ರದ ಇತರ ರಾಜ್ಯಗಳು ಕೂಡ ಮಾದರಿ ಆಗ್ಲಿ, ಗ್ರೋತ್ ಎಂಜಿನ್ಗಳಾಗ್ಲಿ ಅನ್ನೋ ಒಂದು ದೂರದರ್ಶಿತ್ವ, ಹೃದಯ ವೈಶಾಲ್ಯತೆ ಅವರಲ್ಲಿತ್ತು. ಅದನ್ನು ಮರೆತುಬಿಟ್ಟು ಇವತ್ತು ಇದ್ದಕ್ಕಿದ್ದಂತೆ ಲೋಕಸಭೆಯಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಪ್ರಶ್ನೆ ಬಂದಾಗ ತಕರಾರು ಎತ್ಬಿಟ್ರು. ಎಲ್ಲ ರಾಜ್ಯಗಳು ಕೂಡ 50% ಸಮಾನ ರೀತಿಯಲ್ಲಿ ನಾವು ಸೀಟ್ಗಳ ಹೆಚ್ಚಳ ಮಾಡ್ತೇವೆ ಅಂದ್ರೂ ಕೂಡ ಕೇಳಲಿಲ್ಲ. ಯಾವುದೇ ವೈಜ್ಞಾನಿಕ ಮಾನದಂಡವಿಲ್ಲದೆ ಕೇವಲ ನರೇಂದ್ರ ಮೋದಿಯ ಪ್ರತಿಷ್ಠೆಯನ್ನ ಬಗ್ಬಡಿಬೇಕು, ಮಣ್ಣುಪಾಲು ಮಾಡಬೇಕು ಅಂತ ಖುಷಿ ಪಡ್ಕೊಂಡ್ರು. 2024 ಲೋಕಸಭಾ ಚುನಾವಣಾ ಫಲಿತಾಂಶ ಬಂದಾಗ್ಲೂ ಅಷ್ಟೇ 11 ಪಕ್ಷಗಳು ಸೇರಿ 231 ಸೀಟ್ ತಗೊಂಡ್ರೆ, ಮೋದಿಯವರು ಒಂದೇ ಪಕ್ಷದಿಂದ
240 ಸೀಟ್ ಗೆಲ್ಲಿಸ್ಕೊಂಡ್ ಬಂದಿದ್ರು. ಆದ್ರೂ ಕೂಡ ಮಾರಲ್ ವಿಕ್ಟ್ರಿ ನಮ್ದೇ, ನೈತಿಕ ಜಯ ನಮ್ದೇ, ಮೋದಿ ಅವರು ಹುಟ್ಟಡಗಿಸ್ಬಿಟ್ಟಿವಿ ಅಂತೆಲ್ಲ ಹಾರಾಡಿ ಸಂಭ್ರಮ ಪಟ್ಟಿದ್ರು ಈ ಮಹಾಶಯರು. ಈ ವ್ಯಸನ ಏನಿದೆ ಇವ್ರು ರಾಹುಲ್ ಗಾಂಧಿ ಅವರು ಬಿಟ್ಕೊಡ್ಬೇಕು. ಈ ರೀತಿ ವಿಘ್ನ ಸಂತೋಷಿ ಮನಸ್ಥಿತಿಯಿಂದ ಹೊರಗೆ ಬಂದಾಗ ಮಾತ್ರ ಅವರನ್ನ ಈ ರಾಷ್ಟ್ರ, ಅವರ ನಾಯಕತ್ವವನ್ನ, ಅವ್ರ ವ್ಯಕ್ತಿತ್ವವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ. ರಾಹುಲ್ ಗಾಂಧಿ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗಿರೋ ಇತರ ರಾಜಕೀಯ ಪಕ್ಷಗಳು ಕೂಡ ಒಂದು ರೀತಿಯಲ್ಲಿ ರಾಜಕೀಯ ಆತ್ಮಹತ್ಯೆ ಹಾದಿ ಹಿಡಿದಿವೆ ಅಂತ ಅತ್ಯಂತ ಮರುಕದಿಂದ, ವಿಷಾದದಿಂದ ಹೇಳ್ಬೇಕಾಗಿದೆ. ಮೊನ್ನಿನ ಲೋಕಸಭಾ ಚುನಾವಣೆಯಲ್ಲಿ ನಡೆದ ಮತದಾನದ ನಂತರ NDA ನೇತೃತ್ವದ ಸರ್ಕಾರಿ ಪಕ್ಷ ಅವರು ಸೋತು ಗೆದ್ದಿದ್ದಾರೆ. ವಿರೋಧ ಪಕ್ಷಗಳು ಗೆದ್ದು ಸೋತಿದ್ದಾರೆ. ರಾಷ್ಟ್ರದ ಮಹಿಳಾ ಸಮುದಾಯದ ಎದುರಿಗೆ ತಾವು ಮಹಿಳಾ ಮೀಸಲಾತಿಯನ್ನ ಒಂದಿಲ್ಲೊಂದು ನೆಪ ಒಡ್ಡಿ ಬಿಟ್ಟು ತೊಡರ್ಗಾಲ ಹಾಕ್ಬಿಟ್ಟು ಸೋಲಿಸ್ಬಿಟ್ವಿ ಅನ್ನೋ ಒಂದು ಕುಖ್ಯಾತಿಯನ್ನು ಅಂಟಿಸ್ಕೊಂಡೆ ಮುಂಬರುವ ದಿನಗಳಲ್ಲಿ ತಮ್ಮ ರಾಜಕೀಯ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಇದೇನೇ ಇರಲಿ, ಯಾವ ರೀತಿ ನರೇಂದ್ರ ಮೋದಿ ಅವರು ಹಿಂದೆ ರೈತ ಸಮುದಾಯಕ್ಕೆ ಅನುಕೂಲವಾಗಲಿ, ಜಾಗತೀಕರಣದ ಲಾಭ ತಟ್ಲಿ ಅಂದ್ಬಿಟ್ಟು ರೈತರ ಕಾನೂನುಗಳನ್ನ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಅಲ್ಲೂ ಕೂಡ ಇದೇ ರೀತಿಯ ವಿತಂಡವಾದ ಮತ್ತು ಹಿಂಸಾತ್ಮಕ ಪ್ರತಿಭಟನೆ ಎದುರಿಸ್ಬಿಟ್ಟು ಕೊನೆಗೂ ಜನಾಭಿಪ್ರಾಯಕ್ಕೆ ತಲಬಾಗಿದ್ರು. ಅದೇ ರೀತಿ ಈ ಮಹಿಳಾ ಮೀಸಲಾತಿಗೆ ಅಡ್ಡಿಪಡಿಸಿದ ಪ್ರತಿಪಕ್ಷಗಳ ಸವಾಲನ್ನು ಕೂಡ ಸ್ವೀಕರಿಸಿದ್ದಾರೆ. ಏನೇ ಇರಲಿ, ಮುಂಬರುವ ದಿನಗಳಲ್ಲಿ ಸ್ವಲ್ಪ ಕನಿಷ್ಠ ಪಕ್ಷ ಈ ತಮಿಳುನಾಡು, ಬಾಕಿ ಉಳಿದಿರೋ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ಅಸೆಂಬ್ಲಿ ಚುನಾವಣೆ ಮುಗಿದ ನಂತರವಾದ್ರೂ ಕೂಡ ಆತ್ಮವಿಮರ್ಶೆ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಆದ್ರೂ ಜ್ಞಾನೋದಯದ ಮೂಲಕ ಆದಷ್ಟು ಜಾಗೃತೆಯಾಗಿ 2029 ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ, ಸೀಟುಗಳ ಹೆಚ್ಚಳ ಮತ್ತು ಮಹಿಳೆಯರಿಗೆ 33% ಮೀಸಲಾತಿ ದೊರೆಯುವ ಹಾಗೆ ಎಲ್ಲ ರಾಜಕೀಯ ಪಕ್ಷಗಳು ಸಹಕರಿಸಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.